ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ವರದಕ್ಷಿಣೆ ಕಿರುಕುಳಕ್ಕೆ ಬೇಸತ್ತು ಗೃಹಿಣಿ ಆತ್ಮಹತ್ಯೆಗೆ ಶರಣಾಗಿದ್ದಾರೆ. 30 ವರ್ಷದ ವಿದ್ಯಾ ಅನುಮಾನಾಸ್ಪದವಾಗಿ ಸಾವಿಗೀಡಾಗಿದ್ದಾರೆ. ವರದಕ್ಷಿಣೆ ಕಿರುಕುಳಕ್ಕೆ ಆಗಿರುವಂತಹ ದುರ್ಘಟನೆ ಅಂತ ಹೇಳಲಾಗ್ತಾ ಇದೆ. ರಾಯಚೂರಿನ ಜ್ಯೋತಿ ಕಾಲೋನಿಯಲ್ಲಿ ನಡೆದಿರುವಂತಹ ಘಟನೆ ಇದು. 6 ತಿಂಗಳಿಂದ ವರದಕ್ಷಿಣೆಗಾಗಿ ಪತಿ ಕಿರುಕುಳವನ್ನ ಕೊಡ್ತಾ ಇದ್ರು ಅನ್ನುವಂತಹ ಗಂಭೀರ ಆರೋಪ ಇದೆ. 2 ವರ್ಷದ ಹಿಂದೆ ಮಂಜುನಾಥ್ ಅವರ ಜೊತೆ ವಿದ್ಯಾ ಮದುವೆಯಾಗಿರುತ್ತೆ. ವಿದ್ಯಾಗೆ 30 ವರ್ಷ ವಯಸ್ಸಾಗಿರುತ್ತೆ. ನಗರದ ಸೈನ್ಸ್ ಸೆಂಟರ್ನಲ್ಲಿ ಕಂಪ್ಯೂಟರ್ ಆಪರೇಟರ್ ಆಗಿ ಕಾರ್ಯನಿರ್ವಹಿಸ್ತಾ ಇದ್ರು ವಿದ್ಯಾ. 2 ವರ್ಷದ ಹಿಂದೆ ಮಂಜುನಾಥ್ ಎಂಬ ಮೆಡಿಕಲ್ ರೆಪ್ ಜೊತೆ ಮದುವೆಯನ್ನ ಮಾಡಿಕೊಡಲಾಗಿರುತ್ತೆ. 6 ತಿಂಗಳಿನಿಂದ ವರದಕ್ಷಿಣೆಗಾಗಿ ಪತಿ ಮಂಜುನಾಥ್ ಹಾಗೂ ಅತ್ತೆಯಿಂದ ಕಿರುಕುಳದ ಗಂಭೀರ ಆರೋಪ ಕೇಳಿ ಬಂದಿದೆ. ಅತ್ತೆ ಮನೆಯವರು ಕಿರುಕುಳ ನೀಡಿ ಕೊಂದಿರುವ ಗಂಭೀರ ಆರೋಪ ಈಗ ವಿದ್ಯಾ ಮನೆಯವರು ಮಾಡ್ತಾ ಇದ್ದಾರೆ. ನೇಣು ಬಿಗಿದುಕೊಂಡು ಆತ್ಮಹತ್ಯೆಯನ್ನ ಮಾಡಿಕೊಂಡಿದ್ದಾರೆ ಅನ್ನೋದು ಬೆಳಗ್ಗೆ ಗೊತ್ತಾಗಿದೆ. ಅನಂತರ ಕುಟುಂಬಸ್ಥರಿಗೆ ಮಾಹಿತಿಯನ್ನು ನೀಡಲಾಗಿದೆ. ವಿದ್ಯಾ ಕುಟುಂಬಸ್ಥರು ಬಂದು ನೋಡುವಷ್ಟರಲ್ಲಿ ಮನೆಯ ಹಾಲ್ನಲ್ಲಿ ಶವವಾಗಿ ಮಲಗಿದ್ರು ವಿದ್ಯಾ ಅವರ ಸಾವು ಕೊಲೆ ಎಂದು ಕುಟುಂಬಸ್ಥರು ಗಂಭೀರ ಆರೋಪವನ್ನು ಮಾಡ್ತಾ ಇದ್ದಾರೆ. ನೋಡಿ, ಸ್ಥಳಕ್ಕೆ ಪಂಚನಾಮೆಗೋಸ್ಕರ ಡೆಪ್ಯೂಟಿ ತಹಶೀಲ್ದಾರ್ ಡಿವೈಎಸ್ಪಿ ಭೇಟಿ ಕೊಟ್ಟು ಪರಿಶೀಲನೆಯನ್ನು ನಡೆಸ್ತಾ ಇದ್ದಾರೆ. ನೋಡಿ, ದೃಶ್ಯದಲ್ಲಿ ಗಮನಿಸಬಹುದು 30 ವರ್ಷದ ವಿದ್ಯಾ ಅವರ ಪತಿ ಮಂಜುನಾಥ್ ಅವರ ಜೊತೆಗೆ ಇರುವಂತಹ ಫೋಟೋ. ಮದುವೆಯ ಒಂದಷ್ಟು ಫೋಟೋಗಳು ಲಭ್ಯವಾಗಿದೆ. ಆದರೆ ಈ ರೀತಿ ಆತ್ಮಹತ್ಯೆಗೆ ಶರಣಾಗ್ತಾರೆ ಮುಂದೊಂದು ದಿವಸ ವಿದ್ಯಾ ಅಂತ ಯಾರು ಕೂಡ ಊಹೆ ಮಾಡೋದಕ್ಕೆ ಸಾಧ್ಯ ಇಲ್ಲ. 30 ವರ್ಷದ ವಿದ್ಯಾ ಅನುಮಾನಾಸ್ಪದ ರೀತಿಯಲ್ಲಿ ಸಾವಿಗೀಡಾಗಿದ್ದಾರೆ. ಸದ್ಯಕ್ಕಿರುವಂತಹ ಮಾಹಿತಿಯ ಪ್ರಕಾರ ಇದು ವರದಕ್ಷಿಣೆ ಕಿರುಕುಳಕ್ಕೆ ಬೇಸತ್ತು ಆತ್ಮಹತ್ಯೆಗೆ ಶರಣಾಗಿರುವುದು ಅನ್ನುವಂಥ ಮಾಹಿತಿ ಇದೆ. ಅತ್ತೆ ಮನೆಯವರು ಕಿರುಕುಳ ನೀಡಿ ಕೊಂದ ಆರೋಪವನ್ನು ಈಗ ವಿದ್ಯಾ ಕುಟುಂಬಸ್ಥರು ಮಾಡ್ತಾ ಇದ್ದಾರೆ. ಅಂದರೆ ವಿದ್ಯಾ ತಾಯಿ ಮನೆ ಕಡೆಯವರು ಮಾಡ್ತಾ ಇದ್ದಾರೆ. ಬಟ್ ಈಗ ಆತ್ಮಹತ್ಯೆಗೆ ಶರಣಾಗಿರೋದು ಅನ್ನೋದಾದರೆ ಏನಾದರೂ ಡೆತ್ ನೋಟನ್ನು ಬರೆದಿಟ್ಟಿರಬಹುದಾ? ಏನಾದರೂ ಡೈರಿ, ಕೆಲವೊಬ್ಬ ಹೆಣ್ಣುಮಕ್ಕಳು ಡೈರಿಯಲ್ಲಿ ತನಗಾಗ್ತಿರುವಂತಹ ನೋವು ಸಂಕಟಗಳನ್ನು ಬರೆದಿಡುವಂತಹ ಅಭ್ಯಾಸವನ್ನು ಇಟ್ಕೊಂಡಿರ್ತಾರೆ. ಅಂಥದ್ದೇನಾದರೂ ಕ್ಲೂಸ್ ಅಥವಾ ಮೊಬೈಲ್ಗಳಲ್ಲಿ ಕೆಲವೊಂದು ಡ್ರಾಫ್ಟ್ಗಳಲ್ಲಿ ಇನ್ಫಾರ್ಮೇಷನನ್ನು ಹಾಕಿರ್ತಾರೆ. ಹಾಗಾಗಿ ಇಂಥದ್ದು ಯಾವುದಾದ್ರೂ ಇರಬಹುದಾ ಅನ್ನುವಂಥ ನಿಟ್ಟಿನಲ್ಲೂ ಕೂಡ ತನಿಖೆ ಮುಂದುವರೆದಿದೆ. ಆದರೆ ವಿದ್ಯಾ ಕುಟುಂಬಸ್ಥರು ಅಂದರೆ ತಾಯಿ ಮನೆ ಕಡೆಯವರು ಇದು ಅತ್ತೆ ಮತ್ತು ವಿದ್ಯಾಳ ಪತಿ ವರದಕ್ಷಿಣೆಗಾಗಿ ನಿರಂತರವಾಗಿ ಕಿರುಕುಳವನ್ನು ಕೊಟ್ಟಿದ್ದಾರೆ, ಅವರೇ ಕೊಂದಿರೋದು ಅಂತ ಹೇಳಿ ಗಂಭೀರ ಆರೋಪವನ್ನು ಮಾಡಿದ್ದಾರೆ. ಇನ್ನು ವಿಷಯ ತಲುಪ್ತಾ ಇದ್ದಂತೆ ಸ್ಥಳಕ್ಕೆ ಧಾವಿಸ್ತಾರೆ ವಿದ್ಯಾ ಕುಟುಂಬಸ್ಥರು. ಅಂದರೆ ಅವರು ಅಷ್ಟೊತ್ತಿಗೆ ಬರುವ ಸಂದರ್ಭದಲ್ಲೇ ಮನೆಯ ಹಾಲ್ನಲ್ಲಿ ಆಕೆಯ ಶವವನ್ನು ಇರಿಸಲಾಗಿರುತ್ತೆ. ಸೊ ಇದಕ್ಕೆ ಸದ್ಯಕ್ಕಿರುವಂಥ ಮಾಹಿತಿ. ಹಾಗಾದರೆ ಇದು ವರದಕ್ಷಿಣೆ ಕಿರುಕುಳಕ್ಕೆ ಆಗಿರುವಂಥ ದುರ್ಘಟನೆಯ ಇದರ ಬಗ್ಗೆ ನಾವು ಇನ್ನಷ್ಟೇ ಮಾಹಿತಿಯನ್ನು ತನಿಖೆಯ ನಂತರ ಪಡೆದುಕೊಳ್ಬೇಕಾಗತ್ತೆ.